ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಇದೀಗ ನಿನ್ನೆಯಲ್ಲ ರಾಜ್ಯದಲ್ಲಿ ಸಭೆಗಳಾಗ್ತಾ ಇತ್ತು. ಇದೀಗ ದೆಹಲಿಗೆ ಶಿಫ್ಟ್ ಆಗಿರುವಂತದ್ದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜ್ಯ ರಾಜಕಾರಣ ನಡೀತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಸೋನಿಯಾ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರುವಂತದ್ದು ಸಿದ್ದರಾಮಯ್ಯ. ಕೈ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿದ್ದು ಆಯ್ತು, ಅಂಗೀಕಾರ ಕೂಡ ಆಯ್ತು. ಇದೀಗ ರಾಜ್ಯ ರಾಜಕಾರಣ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇದೆ. ಹೈಕಮಾಂಡ್ ನಾಯಕರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಸೋನಿಯಾ ರಾಹುಲ್ ಗಾಂಧಿ ಅವರನ್ನ ಇದೀಗ ಸಿದ್ದರಾಮಯ್ಯ ಭೇಟಿಯಾಗಿರುವಂತದ್ದು. ಕೈ ನಾಯಕರಿಗೆ ಕೃತಜ್ಞತೆಯನ್ನ ಅರ್ಪಿಸಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿಗೆ ಹೋಗಿ ಕೃತಜ್ಞತೆಯನ್ನ ಸಲ್ಲಿಸಿರುವಂತದ್ದು. ರಾಜ್ಯ ರಾಜಕಾರಣದ ಕಂಪ್ಲೀಟ್ ಏನ್ ಮಾತುಕತೆಗಳಾಗ್ತಾ ಇತ್ತು ಅದೆಲ್ಲವೂ ಕೂಡ ಇದೀಗ ದೆಹಲಿಯಲ್ಲಿ ಆಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಅಲ್ಲಿ ಮಾತುಕತೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ ಬುಲಾವನ್ನ ಕೊಟ್ಟ ಬೆನ್ನಲ್ಲೇ ದೆಹಲಿಗೆ ಹೋಗಿದ್ರು. ಅದಾದ ನಂತರ ಏನ್ ಮಾತುಕತೆ ಆಗಿತ್ತು ಮೊದಲನೇದಾಗಿ ಅದೆಲ್ಲವೂ ಕೂಡ ಆಗಿದ ನಂತರ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಂಥದ್ದು. ರಾಜೀನಾಮೆಯನ್ನ ಇದೀಗ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಗೀಕಾರ ಕೂಡ ಮಾಡಿದ್ರು ಬೆಳಗ್ಗೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರಬಹುದು ಅಥವಾ ಸಿದ್ದರಾಮಯ್ಯ ಆಗಿರಬಹುದು, ಇಬ್ರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಮತ್ತೊಂದು ಕಡೆನಲ್ಲಿ ಶಾಸಕರು, ಸಚಿವರು, ಎಂಎಲ್ಸಿಗಳು ಎಲ್ಲರೂ ಕೂಡ ದೆಹಲಿಯಲ್ಲೇ ಇರುವಂತದ್ದು. ಮತ್ತೊಂದು ಮೀಟಿಂಗ್ ಕೂಡ ಆಗುತ್ತೆ. ತದನಂತರ ನಾಳೆ ಶಾಸಕಾಂಗ ಸಭೆ ಕೂಡ ನಡೆಯುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹೇಳಲಾಗುತ್ತೆ ಬಹಿರಂಗವಾಗಿ. ಮುಂದಿನ ಸಿಎಂ ಯಾರು ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ತದನಂತರ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥದ್ದು. ಈಗ ಆಲ್ರೆಡಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ನಿನ್ನೆ ಎಲ್ಲರೂ ಕೂಡ ಕಂಪನಿಯನ್ನ ಮಿಡಿದಿದ್ರು. ಯಾಕಂತ ಅಂದ್ರೆ ಕಣ್ಣೀರನ್ನ ಹಾಕಿದ್ರು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿದ್ದಕ್ಕೆ. ಇದೀಗ ಮುಂದುವರೆದಂತೆ ಕೆಪಿಸಿಸಿ ಸ್ಥಾನ, ಡಿಸಿಎಂ ಸ್ಥಾನ, ಸಿಎಂ ಸ್ಥಾನ ಯಾರಿಗೆ ಹೋಗುತ್ತೆ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ.